ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ತುಂಬಿ ಹರಿತಾ ಇದೆ ಕೃಷ್ಣಾ ನದಿ. ಕೃಷ್ಣಾ ನದಿಗೆ ಹೆಚ್ಚುವರಿ ನೀರು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಗುರ್ಜಾಪುರ ಬ್ಯಾರೇಜ್ನ ಗೇಟ್ಗಳು ಕೂಡ ಓಪನ್ ಆಗಿವೆ. 2022ರಲ್ಲಿ ಗೇಟ್ಗಳು ತೆರೆಯೋದಕ್ಕೆ ಸಾಧ್ಯ ಆಗದೆ ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಗೇಟ್ಗಳು ತೆರೆಯಲಾಗದೆ ಗ್ರಾಮಕ್ಕೆ ಹೊಲಗಳಿಗೆ ನೀರು ನುಗ್ಗಿತ್ತು. ಈಗ ಎಲ್ಲ ಗೇಟ್ ತೆರೆಯೋ ಕಾರ್ಯ ಚುರುಕಾಗ್ತಾ ಇದೆ. 1 ವಾರ ಕಾಲ ನಡೆಯಲಿರುವಂತಹ ಪ್ರಕ್ರಿಯೆಗಳು ಕೂಡ ಇದು. ನೋಡಿ, ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಭಾರೀ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ತುಂಬುವಂತಹ ಸಾಧ್ಯತೆಗಳು ಕೂಡ ಇದೆ. ಕಳೆದ ಬಾರಿ 2022ರಲ್ಲಿ ಜಾಸ್ತಿ ಮಳೆಯಾಗಿದ್ದಂತಹ ಹಿನ್ನೆಲೆಯಲ್ಲಿ ಗೇಟ್ಗಳನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ಬಾರಿ ತಯಾರಿಗಳು ಕೂಡ ಆಗ್ತಾ ಇದೆ. ಸರ್, ಯಾವೆಲ್ಲ ರೀತಿ ಸಮಸ್ಯೆ ಆಗುತ್ತೆ ಈ ಗೇಟ್ಗಳನ್ನು ಮುಚ್ಚಿದ್ರೆ ಅಂತ? ಇವೆಲ್ಲ ಗೇಟ್ಗಳು ಮುಚ್ಚಿದ್ರೆ ಸರ ಎಲ್ಲ ರೈತರ ಒಂದು ಜಮೀನುಗಳ ನೀರು ನುಗ್ಗುವ ಒಂದು ಸಂಭವ ಇರುತ್ತೆ. ಊರುಗಳಿಗೆ ನೀರು ಸರ ಅಕ್ಕಪಕ್ಕದ ಜಮೀನುಗಳು ಈ ಸೈಡ್ ನಮ್ಮ ಕೃಷ್ಣಾ ನದಿ ಯಾದಗಿರಿ ಡಿಸ್ಟಿಕ್ ಇರ್ಬೋದು, ರಾಯಚೂರು ಭಾಗ ಡಿಸ್ಟಿಕ್ ಇರ್ಬೋದು, ಅಕ್ಕಪಕ್ಕ ಜಮೀನುಗಳ ನೀರಿನಿಂದ ಅಪಾರ ಪ್ರಮಾಣ ಬೆಳೆ ಒಂದು ಹಾನಿಯಾಗಿದ್ದು ಸರ್. KPCL ಬ್ಯಾರೇಜ್ನಿಂದ ಮೇಲಧಿಕಾರಿಗಳ ಒಂದು ಕಾರ್ಯಾಚರಣೆ ಮುನ್ಸೂಚನೆ ಪ್ರಕಾರ ಒಂದು ಆಗಬಾರ್ದಂದ ಪ್ರಕಾರ ಮಹಾರಾಷ್ಟ್ರ ಎಲ್ಲ ಅಪಾರ ಪ್ರಮಾಣ ಮಳೆ ಆದ ಹಿನ್ನೆಲೆಯಲ್ಲಿ ಮಳೆಗಳ ಒಂದು ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಮುನ್ಸೂಚನೆ ಪ್ರಕಾರ ಅಂಥ ಸಂಭವ ಯಾವುದೇ ಒಂದು ನಡೆಯಬಾರದೆಂಬ ಮೇಲಧಿಕಾರಿಗಳ ಒಂದು ಆದೇಶದ ಮೇರೆಗೆ ಮುನ್ಸೂಚನೆ ಪ್ರಕಾರ ಕಾರ್ಯ ಆರಂಭ ಮಾಡಿ ಒಂದು 196 ಗೇಟ್ ಇದೆ ಸರ್. ಇದು ಒಂದು 5-6 ಡೇಸ್ ಆಗ್ಬೋದು ಸರ್, ಒಂದು 5-6 ದಿನ. ಗೇಟ್ಗಳು ಹಂಗೆ ಕ್ಲೋಸ್ ಇದ್ರೆ ಏನಾದ್ರೂ ಹಳ್ಳಿಗಳಿಗೆ ಸಮಸ್ಯೆ ಆಗುತ್ತಾ? ಇಲ್ಲ, ಇದು ಕ್ಲೋಸ್ ಆದ್ರೆ ಹಳ್ಳಿಗಳಿಗೆ ಅಪಾರ ಪ್ರಮಾಣದ ನೀರಕ್ಕೆ ಹಳ್ಳಿಗಳ ಒಂದು ಸಾಕಷ್ಟು ಸಮಸ್ಯೆ ಆಗದನ್ ಸರ್. ಅಪಾರ ಪ್ರಮಾಣದ ಬೆಳೆ ರೈತರ ಆ ಕಡೆ ಪಕ್ಕಡೆ ಜಮೀನುಗಳನ್ನು ಹಾನಿ ಆಗೋ ಸಂಭವ ಇದೆ. ಊರುಗಳನ್ನು ಹೋಗೋ ಸಂಭವ ಆತಂಕದಲ್ಲಿದೆ ಸರ್. ಯಾವೆಲ್ಲ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ ಅನಿಲ್ ಫೋನೋ ಸಂಪರ್ಕದಲ್ಲಿದ್ದಾರೆ. ಏನು ಅನಿಲ್, ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಆಗ್ತಾ ಇದೆ, ಹೌದು. ಮತ್ತೊಂದು ಕಡೆ ಕೃಷ್ಣಾ ನದಿ ತುಂಬುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಒಳಹರಿವು ಕೂಡ ಹೆಚ್ಚಾಗಿದೆ. ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಗೇಟ್ಗಳನ್ನು ಓಪನ್ ಮಾಡೋದಕ್ಕೆ ತಯಾರಿ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ. ರಮ್ಯ, ನಿಜವಾಗ್ಲೂ ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾರಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕೃಷ್ಣಾ ನದಿಯ ಒಳಹರಿವು ಕೂಡ ಹೆಚ್ಚಾಗಿರುವಂತದ್ದು. ಏನು ರಾಯಚೂರು ತಾಲೂಕಿನ ಗುರ್ಜಾಪುರ್ ಬ್ರಿಡ್ಜ್ಕಂ ಬ್ಯಾರೇಜಿನಲ್ಲಿ 194 ಗೇಟ್ಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಆದ್ರೆ 2022ರಲ್ಲಿ ಇದೇ ನದಿ ಒಳಹರಿವು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಗೇಟ್ಗಳು ಕೂಡ ಸಿಲ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಗೇಟ್ಗಳು ಸಿಲ್ಕೊಂಡಂತ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿರುವಂತ ಏನು ಹಿನ್ನೀರಿನಿಂದ ರೈತರ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು ಒಂದು ಕಡೆ. ಆದ್ರೆ ಇನ್ನೊಂದು ಆ ಗೇಟ್ ತಿಳ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಜನರಿಗೂ ಕೂಡ ಆ ಬ್ರಿಡ್ಜಿನ ಮೇಲೆ ಓಡಾಡಲು ಕೂಡ ಸಾಕಷ್ಟು ಸಮಸ್ಯೆ ಆಗಿರುವಂತದ್ದು. ಇದರಿಂದಾಗಿ ಬೆಳೆ ನಾಶ ಆಗಿತ್ತು, ಸಾಕಷ್ಟು ಜನರಿಗೆ ತೊಂದರೆ ಆಗಿತ್ತು. ಮತ್ತೆ ಅಲ್ಲಿ ಕೆಲವು ಊರುಗಳಿಗೆ ಕೂಡ ನೀರು ನುಗ್ಗುವಂತ ಪರಿಸ್ಥಿತಿ 2022ರಲ್ಲಿ ಆಗಿತ್ತು. ಅದೇ ಹಿನ್ನೆಲೆಯಲ್ಲಿ ಏನು RTPS ಒಂದು RTPS ಕಾರಣಕ್ಕಾಗಿದ್ದೇನೋ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನು ನೀರಿಗಾಗಿ ನಿರ್ಮಾಣ ಮಾಡಿರುವಂತ ಬ್ರಿಡ್ಜಿಗೆ 194 ಗೇಟ್ ಇರುವಂತ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಏನು ಮುನ್ನೆಚ್ಚರಿಕೆ ವಹಿಸಿ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನೀರು ಬಿಟ್ಟಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರ್ದು, ಜನರಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣದಿಂದಾಗಿ, ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಎಲ್ಲ ಗೇಟ್ಗಳನ್ನು ಕೂಡ ಕಾರ್ಯಾಚರಣೆಗೆ KPCL ಮುಂದಾಗಿರುವಂತದ್ದು. ಏನು ಕಳೆದ 2 ದಿನಗಳಿಂದ ಕೂಡ ಕಾರ್ಯಾರಂಭ ಆಗಿರುವಂತದ್ದು. ಕಳೆದ ಒಂದು 5 ದಿನಗಳ ಕೂಡ ಆ ಕೆಲಸವನ್ನು ಗೇಟ್ಗಳು ತೆಗೆಯುವಂತ ಕೆಲಸ ಆಗ್ತದೆ ಅನ್ನುವಂಥದ್ದು ಸ್ಥಳೀಯರ ಮಾತಾಗಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅನಿಲ್.